ಒಗ್ಗೂಡುವಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ಬಹುದೊಡ್ಡ ಕೊಡುಗೆ ನೀಡಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂವಿಧಾನ ಬರೆದು ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಗತ್ತಿನ ಪ್ರಭಾವಶಾಲಿ ಅಗ್ರಗಣ್ಯ ನಾಯಕರು ಎಸಿ ಕಾವ್ಯರಾಣಿ. ಬಂಧಿಸಲು ಹೋದ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಗೋಹತ್ಯೆ ಆರೋಪಿ ಫೈಜಾನ್. ಅಮೆರಿಕದಲ್ಲಿದ್ದ ನಟ ಶಿವರಾಜ್ ಕುಮಾರ್ ಆರೋಗ್ಯ ವಿಚಾರಿಸಿ ಬೆಂಗಳೂರಿಗೆ ಕರೆತಂದು ಶಿರ್ಸಿಗೆ ಆಗಮಿಸುತ್ತಿರುವ ಶಾಸಕ ಭೀಮಣ್ಣ ಟಿ ನಾಯ್ಕ್. ಗಣರಾಜ್ಯೋತ್ಸವ ದಿನದಂದು ಕೇಸರಿ ಬಿಳಿ ಹಸಿರು ವಿದ್ಯುತ್ ಅಲಂಕಾರದಿಂದ ಕಣ್ಮನ ಸೆಳೆಯುತ್ತಿರುವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ. ಗಣರಾಜ್ಯೋತ್ಸವದ ಧ್ವಜಾರೋಹಣ ಸಂದರ್ಭದಲ್ಲಿ ಗಮನ ಸೆಳೆದ ಮಕ್ಕಳ ದೇಶಭಕ್ತಿ ಗೀತೆ ನೃತ್ಯ ಪ್ರದರ್ಶನ. ಉಪ ತಹಸೀಲ್ದಾರ್ ಡಿಆರ್ ಬೆಳ್ಳಿಮನಿ ಇವರಿಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿಯ ಗೌರವ. ಜಗತ್ತು ಒಗ್ಗೂಡುವಲ್ಲಿ ಭಾರತದ ಪ್ರಜಾಪ್ರಭುತ್ವದ ಶಕ್ತಿ ಎಷ್ಟೊಂದು ದೊಡ್ಡ ಕೊಡುಗೆ ನೀಡಿದೆ ಎಂಬುದನ್ನ ಇಡೀ ಜಗತ್ತಿಗೆ ಗೊತ್ತಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶವನ್ನು ಮುನ್ನಡೆಸುವುದು ಹೇಗೆ ಎಂಬುವ ಚಿಂತೆ ಕಾಡಿತ್ತು. ಅದನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನ ರಚಿಸುವ ಮೂಲಕ ಹೋಗಲಾಡಿಸಿದರು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿರ್ಸಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆದ ಸಾರ್ವಜನಿಕ ಧ್ವಜಾರೋಹಣದಲ್ಲಿ ಪಾಲ್ಗೊಂಡು ಮಾತನಾಡಿದರು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ನಮ್ಮ ಶಿರ್ಸಿಯ ಈ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿಯೂ ಸಹ ನೀವೆಲ್ಲ ಸಂಭ್ರಮಿಸ್ತಾ ಇರುವಂತಹ ಸಂಗತಿಯಾದಂತಹ ಉತ್ಸಾಹದ ವಾತಾವರಣ ಇದೆಯೋ ಅದೇ ವಾತಾವರಣವನ್ನ ಇಲ್ಲಿ ನೋಡೋದಕ್ಕಾಗಿರೋದಕ್ಕೆ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಮ್ಮೆಲ್ಲರಿಗೆ ಗೊತ್ತೇ ಇದೆ. ಅನೇಕ ಮಹಾಪುರುಷಗಳ ತ್ಯಾಗ ಬಲಿದಾನದಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಶತಮಾನಗಳ ಗುಲಾಮಿತನದ ಆಡಳಿತ ವ್ಯವಸ್ಥೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ಆ ಎಲ್ಲ ಮಹಾಪುರುಷಗಳ ತ್ಯಾಗ ಬಲಿದಾನ ಕಾರಣ ಇದೆ. ನಾವೆಲ್ಲರೂ ಅವರನ್ನ ಸ್ಮರಣೆಯನ್ನು ಮಾಡಿಕೊಳ್ಳಲೇಬೇಕು. ಇಂಥ ಒಂದು ಪವಿತ್ರವಾದ ದಿನ ಸ್ವಾತಂತ್ರ್ಯ ನಂತರದ ಭಾರತ ಹೇಗಿರಬೇಕು ಅನ್ನೋದು ಚರ್ಚೆ ಸ್ವಾತಂತ್ರ್ಯ ಹೋರಾಟಗಾರರ ಮಧ್ಯೆ ಅದು ನಿರಂತರವಾಗಿ ನಡೆದೇ ಇದೆ. ಸ್ವಾತಂತ್ರ್ಯ ಗಳಿಸಬೇಕು ನಿಜ, ಆದರೆ ಸ್ವಾತಂತ್ರ್ಯ ನಂತರದ ಭಾರತದ ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಭಾರತಕ್ಕೊಂದು ಸಂವಿಧಾನ ಬೇಕು. ಆ ಸಂವಿಧಾನದ ಅಡಿಯಲ್ಲಿ ಭಾರತ ಮುನ್ನಡೆಯಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿರುವಂಥ ನಮ್ಮ ಹಿರಿಯರ ಆ ಕನಸು ನನಸಾದ ಪರಿಣಾಮವಾಗಿ ನಾವು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಸಂವಿಧಾನವನ್ನು ರಚಿಸಿಕೊಂಡು ಒಂದು ಅತ್ಯುತ್ತಮವಾದ ಆಡಳಿತವನ್ನು ನೀಡ್ತಾ ಇದ್ದೇವೆ. ಸಂವಿಧಾನ ಸಮಿತಿಯ ರಚನಾ ಸಮಿತಿಯ ಸಭೆ, ಅದರೊಳಗೆ ಭಾಗವಹಿಸಿರುವಂತವರ ಪರಿಶ್ರಮ ಅದೆಲ್ಲವನ್ನ ನಾನು ಗೌರವಿಸ್ತಾ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಸಮಿತಿಯ ಸಭೆ 2 ವರ್ಷ 11 ತಿಂಗಳುಗಳಿಗಿಂತ ಹೆಚ್ಚು ಸುದೀರ್ಘ ಕಾಲ ಚರ್ಚೆಯನ್ನ ಮಾಡಿ ಭಾರತಕ್ಕೆ ಯಾವ ಸಂವಿಧಾನ ಬೇಕು ಅನ್ನುವಂಥದ್ದನ್ನ ನಮಗೆ ನೀಡಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸ್ವತಃ ಅನೇಕ ಕಷ್ಟಗಳನ್ನ ಜೀವನದಲ್ಲಿ ಅನುಭವಿಸುತ್ತಿರುವಂತವರು, ಸಾಮಾಜಿಕ ಶೋಷಣೆಯನ್ನ ಅನುಭವಿಸಿದವರು, ಸಾಮಾಜಿಕ ಅಸಮಾನತೆಯನ್ನು ಅನುಭವಿಸಿದವರು. ಹಾಗಾಗಿ ಸಂವಿಧಾನ ಹೇಗಿರಬೇಕು ಅಂತ ಅವರ ಜೀವನಾನುಭವದಿಂದ ಅವರಿಗೆ ಭಾವನೆಗಳು ಬಂದಿದ್ದರ ಜೊತೆಯಲ್ಲಿ ಜಗತ್ತಿನ ಸಂವಿಧಾನವನ್ನೆಲ್ಲವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಭಾರತಕ್ಕೆ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
1950 ಜನವರಿ 26ರಂದು ಭಾರತವಾಸಿಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಲೋಕತಾಂತ್ರಿಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಭಾರತದ ಘನ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡ ಈ ದಿನದಂದು ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುವವರು ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಶೋಭಿನಿ ಸುಹಾಸಿನಿ ಸುಮಧುರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರು ತಮಗಿರುವ ಕಡು ಬಡತನ ಮತ್ತು ಅಸ್ಪೃಶ್ಯತೆಯ ನಡುವೆಯೂ ಕಷ್ಟಪಟ್ಟು ಓದಿ ಕೆಳವರ್ಗ ಮತ್ತು ತುಳಿತಕ್ಕೊಳಗಾದವರನ್ನು ಮೇಲಕ್ಕೆತ್ತಿದರು. ಅಂಬೇಡ್ಕರ್ ಇವರು ಜಗತ್ತಿನ ಪ್ರಭಾವಶಾಲಿ ನಾಯಕರಲ್ಲಿ ಮೊದಲಿಗರಾಗಿ ಕಾಣುತ್ತಾರೆ. ಭಾರತೀಯ ಇತಿಹಾಸದಲ್ಲಿ ಅವರೊಬ್ಬ ದೂರದೃಷ್ಟಿಯುಳ್ಳವರಾಗಿದ್ದಾರಲ್ಲದೆ ಅವರ ಸೂಕ್ಷ್ಮವಾದ ಆಲೋಚನೆಗಳು ಮತ್ತು ಮಾನವೀಯತೆಯಿಂದ ಭಾರತದಲ್ಲಿನ ಕೋಟ್ಯಾಂತರ ತುಳಿತಕ್ಕೊಳಗಾದ ಜನರಿಗೆ ಧೈರ್ಯ ಮತ್ತು ಭರವಸೆಯನ್ನು ತುಂಬಿ ಸದಾ ಮಿನುಗುವ ಧ್ರುವತಾರೆಯಾಗಿದ್ದಾರೆ ಎಂದು ಎಸಿ ಕಾವ್ಯರಾಣಿ ಅವರು ಇಂದು 76ನೇ ಗಣರಾಜ್ಯೋತ್ಸವದಲ್ಲಿ ಸಾರ್ವಜನಿಕವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ನಂತರ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಗೃಹ ರಕ್ಷಕ ದಳ, ಭಾರತೀಯ ಸೇವಾ ದಳ, ಸ್ಕೌಟ್ಸ್ ಮತ್ತು ಗೈಡ್ಸ್ ಮತ್ತು ವಿದ್ಯಾರ್ಥಿಗಳಿಂದ ನಡೆದ ಪಥಸಂಚಲನ ನೋಡುಗರನ್ನು ರಂಜಿಸುವಂತೆ ಮಾಡಿತು. ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನ್ಗಿರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ತಹಸೀಲ್ದಾರ್ ಶ್ರೀಧರ್ ಮುದಲ್ಮನಿ, ಡಿವೈಎಸ್ಪಿ ಗಣೇಶ್ ಕೆಎಲ್ ಇತರರು ಉಪಸ್ಥಿತರಿದ್ದರು. ತಂಡ ಸಂಖ್ಯೆ 4 ನೇತೃತ್ವದ ತಂಡ ಗೌರವ ರಕ್ಷೆ ತಂಡ ನಾಯಕಿ ಕುಮಾರಿ ಪ್ರಿಯಾ D9 ತಂಡ ಸಂಖ್ಯೆ 7 ಗೌರವ ರಕ್ಷೆಯನ್ನು ನೀಡ್ತಾ ಇದೆ. ಬಾವುಟ ತಂಡವಾಗಿ 8 ಸೇವಾದಳ ತಂಡವಾಗಿ ಮೇಘನಾ ಡಿ ವೈದ್ಯ ಇದರ ನೇತೃತ್ವವನ್ನು ವಹಿಸಿದ್ದಾಳೆ. ಸೇವಾದಳ ತಂಡವಾಗಿ ತಮ್ಮ ಮುಂದೆ ಗೌರವ ರಕ್ಷೆ ತಂಡದ ನೇತೃತ್ವವನ್ನು ವಹಿಸಿದ್ದಾಳೆ. ತಂಡ ಸಂಖ್ಯೆ ನಾಯಕಿ ಮೆಹರ್ತಾಳ್, ಈಗ ಗೌರವ ರಕ್ಷೆ ನೀಡುತ್ತಿರುವ ತಂಡ ಸಂಖ್ಯೆ 14 ನಿಶಾ, ಸೇವಾದಳ ತಂಡ ಸಿಂಚನಾ ಎಂ, ನಾಯಕ ಸೋಹನ್, ರಿಷಿ ನೇತೃತ್ವವನ್ನು ವಹಿಸಿದ್ದಾಳೆ. ಕುಮಾರಿ ಅದಿತಿ, ಗೈಡ್ಸ್ ತಂಡ ಗೌರವ ರಕ್ಷೆಯನ್ನು ನೀಡ್ತಾ ಇದೆ. ನಾಯಕಿ ಖುಷಿ 28ನೇ ತಂಡವಾಗಿ ಆಗಮಿಸ್ತಾ ಇದೆ. ಸ್ಕೌಟ್ಸ್ ತಂಡ ಗೌರವ ರಕ್ಷೆಯನ್ನು ನೀಡ್ತಾ ಇದೆ. 32 ಆಫ್ರಾ, ನೇ ತಂಡದ ನೇರ ತಂಡ 38 ನೀಡ್ತಾ ಸಾಗ್ತಾ ಇದೆ. ಸಮವಸ್ತ್ರ ತಂಡಗಳು 39ನೇ ಸಮವಸ್ತ್ರ ತಂಡವಾಗಿ ನೇತೃತ್ವ. ಎಲ್ಲ ಸಾರ್ವಜನಿಕರಿಗೆ ಗೌರವಪೂರ್ವಕ ಸ್ವಾಗತ. ತಂಡ 40ನೇ ತಂಡವಾಗಿ ಗನವಿ ನೇತೃತ್ವದ ಸಮವಸ್ತ್ರ ತಂಡ ಆಗಮಿಸುತ್ತಿರುವ ತಂಡ ಅನನ್ಯ ನೇತೃತ್ವ ರಕ್ಷೆ ನೀಡ್ತಾ ಇದೆ. ಖುಷಿ ನೇತೃತ್ವದ ವಾದ್ಯ ತಂಡ
ಇಕ್ರಾ ಆಂಗ್ಲ ಮಾಧ್ಯಮ ಶಾಲೆ ಮುಸ್ಲಿಂ ಬೆಲೆಯ ವಾದ್ಯತಂಡ ಈಗಾಗಲೇ ಖುಷಿ ಶಿರ್ಸಿಕರ್ ಶಾಸಕರ ಮಾದರಿ ಶಾಲೆ ನಂಬರ್ 2 ಶಾಲೆ ವಿದ್ಯಾರ್ಥಿನಿಯರ ಮತ್ತು ವಿದ್ಯಾರ್ಥಿಗಳ ವಾದ್ಯ ತಂಡ ಈಗ ಆಗಮಿಸುತ್ತಿರುವಂತಹದ್ದು 45ನೆಯ ತಂಡವಾಗಿ ಸೈಂಟ್ ಆಂಟೋನಿ ಆಂಗ್ಲ ಪ್ರೈಮರಿ ಸ್ಕೂಲ್ ಶಿರ್ಸಿ ವಾದ್ಯ ತಂಡ ನೇತೃತ್ವ ಮಿಷ್ಕಾ ಉದಾಸಿ. ಈ ಸಂಭ್ರಮದ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡ ತಂಡಗಳಿಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಗೌರವ ರಕ್ಷೆಯನ್ನು ನೀಡಿದ್ದಾರೆ, ಗೌರವ ರಕ್ಷೆಯನ್ನು ಅವರಿಂದ ಪಡೆದಿದ್ದಾರೆ. ಆಗಮಿಸಿದಂತಹ ಎಲ್ಲ ಸಾರ್ವಜನಿಕರಿಗೆ, ಗೌರವಾನ್ವಿತರಿಗೆ, ವೇದಿಕೆ ಮೇಲೆ ಆಸೀನವಿರುವ ಗಣ್ಯರಿಗೆ ಇವತ್ತಿನ ಗಣರಾಜ್ಯೋತ್ಸವದ ಅಂಗವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಹೊರತಾಗಿಯೂ ಅವರು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ವಿದ್ಯಾವಂತ, ಬುದ್ಧಿವಂತ, ದೂರದೃಷ್ಟಿಯ ಮತ್ತು ಶೋಷಿತರ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಪ್ರಭಾವಶಾಲಿ ನಾಯಕರಾಗಿ ಮೊದಲಿಗರು ಎಂಬ ಹೆಮ್ಮೆಗೆ ಭಾಜನರಾಗಿದ್ದಾರೆ. ಅವರ ಸೂಕ್ಷ್ಮ ಆಲೋಚನೆ ಮತ್ತು ಮಾನವೀಯತೆಯಿಂದ ಭಾರತದಲ್ಲಿನ ಕೋಟ್ಯಾಂತರ ತುಳಿತಕ್ಕೊಳಗಾದ ಜನರಿಗೆ ಧೈರ್ಯ ಮತ್ತು ಭರವಸೆಯನ್ನು ತುಂಬಿದ ಧ್ರುವತಾರೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳಾಗಿರುವ ಸಮಯದಲ್ಲೂ ಒಂದು ವಿಷಯವನ್ನು ನೆನಪಿಸಲು ಬಯಸುತ್ತೇನೆ. ಅದೇನೆಂದರೆ ತಾವೆಲ್ಲರೂ ಭಾರತದ ಭವಿಷ್ಯದ ಹೆಮ್ಮೆಯಾಗಿರುವರಿ. ಸಕಲ ಭಾರತೀಯರ ಕನಸುಗಳು ಮತ್ತು ಆಕಾಂಕ್ಷೆಗಳು ನಮ್ಮ ಹೆಗಲ ಮೇಲೆ ನಿಂತಿದೆ. ನಾವು ಪಡೆದುಕೊಳ್ಳುವ ಗುಣಾತ್ಮಕ ಶಿಕ್ಷಣ, ರೂಪಿಸಿಕೊಳ್ಳುವ ಮೌಲ್ಯಯುತವಾದ ವ್ಯಕ್ತಿತ್ವ, ಕಠಿಣ ಪರಿಶ್ರಮ, ಶಿಸ್ತು, ಬದ್ಧತೆ ಹಾಗೂ ದೇಶ ಪ್ರೇಮಗಳು ನಮ್ಮ ದೇಶವನ್ನು ಮುಂದಕ್ಕೆ ಸಾಗಬೇಕಾದ ದಾರಿಯನ್ನು ನಿರ್ಧರಿಸುತ್ತದೆ. ಆದ್ದರಿಂದ ತಾವೆಲ್ಲರೂ ಸಹ ಅತ್ಯುತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಜಾತಿ, ಧರ್ಮ, ಲಿಂಗ, ಪ್ರಾಂತ್ಯ, ಭಾಷೆ ಮೊದಲಾದ ಮಿತಿಗಳನ್ನು ಮೀರಿ ಭಾರತೀಯರೆಂಬ ಏಕಭಾವದಿಂದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಮನೋಭಾವದಿಂದ ಪರಸ್ಪರ ಗೌರವ ಮತ್ತು ಸಾಮರಸ್ಯದಿಂದ ಸಾಮೂಹಿಕ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ. ನಾಡಿನ ಸಮಸ್ತ ಜನತೆಗೆ 76ನೇ ವರ್ಷದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಭಾರತದ ಘನತೆಯನ್ನು ಕಾಪಾಡುವ ದಿಶೆಯಲ್ಲಿ ನಾವೆಲ್ಲ ಕರ್ತವ್ಯ ಪ್ರಜ್ಞೆ, ಸಹಬಾಳ್ವೆ, ಒಗ್ಗಟ್ಟಿನ ಭಾವನೆಯಿಂದ ದೇಶ ಕಟ್ಟೋಣ. ದೇಶವಾಸಿಗಳಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುವವರು ಶಿವರಾಮ್ ಹೆಬ್ಬಾರ್, ಶಾಸಕರು, ಯಲ್ಲಾಪುರ ಮುಂಡಗೋಡ್ ವಿಧಾನಸಭಾ ಕ್ಷೇತ್ರ ಮತ್ತು ವಿವೇಕ್ ಹೆಬ್ಬಾರ್, ಕೆಪಿಸಿಸಿ ಸದಸ್ಯರು. ವಂದೇ ಮಾತರಂ. ಜನವರಿ 25ರಂದು ಗೋಹತ್ಯೆ ಮಾಡಿದ ಆರೋಪಿ ಹೊನ್ನಾವರ ತಾಲೂಕಿನ ಕಾಸರಕೊಂಡ ಟೊಂಕ ನಿವಾಸಿ ಫೈಜಾನ್ ಹಸನ್ ಕೆವೆ ಈತನನ್ನು ಹೊನ್ನಾವರ ಠಾಣೆಯ ಪೊಲೀಸರು ದುಗ್ಗೂರು ರಸ್ತೆ ಹತ್ತಿರ ಆಯುಧ ಜಪ್ತಿ ಮಾಡಿ ಪಂಚನಾಮೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಆರೋಪಿತ ಫೈಜಾನ್ ತಪ್ಪಿಸಿಕೊಳ್ಳಲು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ ಸಿಪಿಐ ಸಿದ್ದರಾಮೇಶ್ವರ್, ಪಿಎಸ್ಐ ರಾಜಶೇಖರ್ ಹೊಂದಲಿ, ಸಿಬ್ಬಂದಿ ಗಜಾನನ್ ನಾಯ್ಕ್ ಹಾಗೂ ಗಣೇಶ್ ಬಡ್ನಿ ಇವರು ಸಣ್ಣ ಪುಟ್ಟ ಗಾಯಗಳಾಗಿ ಜೀವಾಪಾಯದಿಂದ ಪಾರಾಗಿದ್ದಾರೆ. ಜಾಸ್ತಿ ಬೇಡ ಯು ಟೇಕ್ ಫ್ರಮ್ ಬೇರೆ ಯಾರು ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
1950 ಜನವರಿ 26ರಂದು ಭಾರತವಾಸಿಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಲೋಕತಾಂತ್ರಿಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಭಾರತದ ಘನ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡ ಈ ದಿನದಂದು ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಸ್ಕ್ವಾಡ್ ವೆಸ್, ಶಿರ್ಸಿ. ಕರುನಾಡ ಚಕ್ರವರ್ತಿ ಖ್ಯಾತಿಯ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಆರೋಗ್ಯ ವಿಚಾರಿಸಿ ಅವರನ್ನು ಕರೆತರಲು ಅಮೆರಿಕಕ್ಕೆ ತೆರಳಿದ್ದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಇಂದು ಶಿವರಾಜ್ ಕುಮಾರ್ ಅವರೊಂದಿಗೆ ಬೆಂಗಳೂರಿಗೆ ಆಗಮಿಸಿದ್ದು ನಾಳೆಯಿಂದ ಅವರು ಎಂದಿನಂತೆ ಶಿರ್ಸಿ ಸಿದ್ದಾಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಲಾಗಿದೆ. 76ನೇ ಗಣರಾಜ್ಯೋತ್ಸವ ದಿನದಂದು ಶಿರಸಿಯ ಐತಿಹಾಸಿಕ ಪ್ರಸಿದ್ಧ ಮತ್ತು ನವೀಕೃತಗೊಂಡ ಮೊದಲನೇ ವರ್ಷವೇ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವು ನಮ್ಮ ಭಾರತೀಯ ಧ್ವಜದ ಬಣ್ಣಗಳಲ್ಲಿ ಅಲಂಕೃತವಾಗಿ ದೇಶ ಪ್ರೇಮದ ಭಕ್ತಿ ಸಾರ್ವಜನಿಕರಿಗೆ ತೋರ್ಪಡಿಸುತ್ತಿದೆ. ನಮ್ಮ ಸಂಸ್ಕೃತಿ ಮತ್ತು ದೇಶಭಕ್ತಿಯ ಪರಂಪರೆಯನ್ನು ನಾವು ಗೌರವಿಸುತ್ತೇವೆ. ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಮ್ಮ ಹೋರಾಟಗಾರರ ಅಡುಗುಣದಾಣವಾಗಿ ನಮ್ಮ ದೇವಸ್ಥಾನದ ಮೆತ್ತದ ಮೇಲೆ ಕುಳಿತು ಆ ಸಮಯದಲ್ಲಿ ದೇಶಭಕ್ತಿಯ ಸಾಹಿತ್ಯವನ್ನು ದಣಿವರಿವಿಲ್ಲದೆ ಸೈಕ್ಲೋ ಸ್ಟೈಲ್ ಮಾಡಿದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸಾಹಸ ಗಾಥೆಯನ್ನು ಸ್ಮರಿಸುತ್ತೇವೆ. ಇಂದು ನಾವು ಅವರ ಆಧ್ಯಾತ್ಮಿಕ ಧ್ಯೇಯ ಮತ್ತು ಅವರ ಪರಂಪರೆಯನ್ನು ಸ್ಮರಿಸಲು ಮತ್ತು ಭಾರತದ ಇತಿಹಾಸವನ್ನು ಜೀವಂತವಾಗಿರಿಸಲು ಒಂದು ಚಿಕ್ಕ ಪ್ರಯತ್ನ ಮಾಡಿ ಅದನ್ನು ರಾಜ್ ಬಿಗ್ ಬ್ರೇಕಿಂಗ್ ಮೂಲಕ ಸಾರ್ವಜನಿಕರಿಗೆ ಸಮರ್ಪಿಸುತ್ತಿದ್ದೇವೆ. ದೇವಸ್ಥಾನದ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ಶಿರ್ಸಿ. ಶಿರಸಿಯ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದ ಸಾರ್ವಜನಿಕ ಧ್ವಜಾರೋಹಣದ ಬಳಿಕ ವಿದ್ಯಾರ್ಥಿಗಳಿಂದ ನಡೆದ ದೇಶಭಕ್ತಿ ಮೆರೆಯುವ ನೃತ್ಯ ಪ್ರದರ್ಶನ ನೋಡುಗರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ದುರಂತ ಎಂದರೆ ನೃತ್ಯ ಪ್ರದರ್ಶನವನ್ನು ಮಕ್ಕಳು ಸುಡು ಬಿಸಿಲನ್ನು ಲೆಕ್ಕಿಸದೆ ಮಾಡಿದರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಕ್ಕಳ ನೃತ್ಯ ಪ್ರದರ್ಶನವನ್ನು ನೆರಳಲ್ಲಿ ಕೂತು ನೋಡುವಂತಾಗಿದ್ದು ಕೆಲವರ ಮೂಗು ಮುರಿಯಲು ಕಾರಣವಾಯಿತು.
ಶಿರಸಿ ತಾಲೂಕಿನ ಹುಲೇಕಲು ಉಪ ತಹಸೀಲ್ದಾರ್ ಡಿಆರ್ ಬೆಳ್ಳಿಮನೆಯವರ ಸೇವೆಯನ್ನು ಗುರುತಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಇವರು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದರು. ಬೆಳ್ಳಿಮನೆಯವರು ಕಂದಾಯ ಇಲಾಖೆಯಲ್ಲಿ ಸುಮಾರು 37 ವರ್ಷಗಳ ಕಾಲ ವಿವಿಧ ಹಂತಗಳಲ್ಲಿ ಹಾಗೂ ವಿವಿಧ ಕಚೇರಿಯಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.